ಹಾಯ್ ಎಲ್ಲರಿಗೂ, ಬನ್ನಿ ಇವತ್ತು ನಾವು ತುಂಬಾನೇ ಕ್ರಿಸ್ಪಿಯಾಗಿ ಈಸಿಯಾಗಿ ನಿಪ್ಪಟ್ಟು ಮಾಡೋಣ. ನಾನಿಲ್ಲಿ ಹಾಫ್ ಕಪ್ ರೋಸ್ಟ್ ಮಾಡಿರೋ ಕಡಲೆ ಬೀಜ ತಗೊಂಡಿದ್ದೀನಿ. ಇದನ್ನ ಕೋಸಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. 2 ಕಪ್ ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ. ಇದರಲ್ಲಿ ಗ್ರೈಂಡ್ ಮಾಡಿಕ್ಕಿರುವ ಕಡಲೆ ಬೀಜ ಪುಡಿ ಹಾಕೊಳ್ಳೋಣ. ಹಾಗೆ 2 to 3 ಟೇಬಲ್ ಸ್ಪೂನ್ ಸೆಸಮ್ ಸೀಡ್ಸ್ ಹಾಕೊಳ್ಳೋಣ. ಸೆಸಮ್ ಸೀಡ್ಸ್ ನ ಕನ್ನಡದಲ್ಲಿ ಏನಂತಾರಂತ ಕಾಮೆಂಟ್ ಮಾಡಿ ಹೇಳಿ. ಹಾಗೆ 1 ಟೇಬಲ್ ಸ್ಪೂನ್ ಸಾಲ್ಟು, 1 ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ, 2 ಟೇಬಲ್ ಸ್ಪೂನ್ ಜೀರಾ, ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಹಿಂಗ್ ಹಾಕೋಬೇಕು. ಹಾಗೆ 1/4 ಟೇಬಲ್ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ ಹಾಕೋಬೇಕು. ಸಣ್ಣದಾಗಿ ಕಟ್ ಮಾಡಿಕ್ಕಿರುವ ಕರಿಬೇವು, ಹಾಗೆ 5 to 6 ಟೇಬಲ್ ಸ್ಪೂನ್ ಹಾಟ್ ಆಯಿಲ್ ಹಾಕೋಬೇಕು. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಿ ಹಿಡ್ಕೊಂಡ್ರೆ ಈ ತರ ಅದು ಉಂಡೆ ಹಾಕ್ಬೇಕು, ಅವಾಗ ಇದೆಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಇದರಲ್ಲಿ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಇದನ್ನ ಡೋ ರೆಡಿ ಮಾಡ್ಕೊಳ್ಳೋಣ. ಈ ತರ ಡೋ ರೆಡಿ ಮಾಡ್ಕೊಂಡು ಇವಾಗ ಇದನ್ನ ನಾರ್ಮಲ್ ಚಪಾತಿ ತರ ರೋಲ್ ಮಾಡ್ಕೋಬೇಕು. ನಾನ್ ಹೇಳಿರೋ ತರ ಒಂದ್ಸತಿ ನಿಪ್ಪಟ್ಟು ಟ್ರೈ ಮಾಡಿ ನೋಡಿ. ತುಂಬಾನೇ ಕ್ರಿಸ್ಪಿ ಆಗಿರುತ್ತೆ, ಕ್ರಂಚಿ ಆಗಿರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಸೇಮ್ ಮಾರ್ಕೆಟ್ ಅಲ್ಲಿ ಸಿಗೋ ತರಾನೇ ಇರುತ್ತೆ. ಇವಾಗ ಇದನ್ನ ರೌಂಡ್ ಆಗಿ ಶೇಪ್ ಕೊಡ್ಬೇಕು, ಅದಕ್ಕೆ ನಾನು ಗ್ಲಾಸ್ ಇಂದ ಶೇಪ್ ಮಾಡ್ಕೊಂತ ಇದೀನಿ. ನಿಮ್ಮ ಹತ್ರ ರೌಂಡ್ ರಿಂಗ್ ಇದ್ರೆ ಅದರಿಂದನೂ ಮಾಡ್ಬೋದು. ಆಯಿಲ್ ಹೀಟ್ ಆಗಕ್ ಬಿಟ್ಟಿದೆ. ಇವಾಗ ಇದನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಕಲರ್ ಚೇಂಜ್ ಆಗೋವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ಲೇಮ್ ಅನ್ನ ಮೀಡಿಯಂ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಈ ತರ ಕಲರ್ ಚೇಂಜ್ ಆದ್ರೆ ಸಾಕು, ನಿಪ್ಪಟ್ಟು ರೆಡಿ ಆಗುತ್ತೆ. ಇದನ್ನ ಬೇರೆ ತರನು ಶೇಪ್ ಕೊಡ್ಬೋದು. ನಾನಿಲ್ಲಿ ಒಂದು ಚಿಕ್ಕ ಗ್ಲಾಸ್ ಇಂದ ಟೀ ಗ್ಲಾಸ್ ಇಂದ ಶೇಪ್ ಕೊಡ್ತಾ ಇದೀನಿ. ಹಾಗೆ ಕೈಯಲ್ಲೂ ಮಾಡ್ಬೋದು. ನೋಡಿ, ಈ ತರ ಸ್ವಲ್ಪ ಹಿಟ್ಟು ತಗೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಬೇಕು. ಕೈಯಿಂದ ಪ್ರೆಸ್ ಮಾಡಿನೂ ಮಾಡ್ಕೋಬಹುದು, ಚೆನ್ನಾಗಿ ಬರುತ್ತೆ. ಚಿಕ್ಕ ಚಿಕ್ಕದಾಗಿರುತ್ತೆ ನೋಡಕ್ಕೆ. ನೋಡಿ, ನಿಪ್ಪಟ್ಟು ತುಂಬಾನೇ ಕ್ರಿಸ್ಪಿ ಆಗಿ ಬಂದಿತ್ತು, ತುಂಬಾನೇ ಚೆನ್ನಾಗಿ ಬಂದಿತ್ತು. ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.